ನಮಸ್ಕಾರ ವೀಕ್ಷಕರೇ, ನಮ್ಮ BMD ವಾಸ್ತು ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಶಿರಾ ತಾಲೂಕಿನಲ್ಲಿ ಊರು ಸರ್ ಇದು ಬಟ್ಟಿಗನಹಳ್ಳಿಯಲ್ಲಿ ನಾವು ಬಂದಿದ್ದೀವಿ ಸೈಟ್ ವಿಸಿಟಿಂಗ್ ಹಾಗೂ ಈ ಸೈಟ್ಗೆ ವಾಸ್ತು ಪ್ರಕಾರ ಮನೆ ಪ್ಲಾನ್ ಕೊಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಮನೆ ಪ್ಲಾನು. ಈ ವೆಸ್ಟ್ ಫೇಸಿಂಗ್ ರೋಡ್ ಇದೆ ಈ ಸೈಟ್ಗೆ, ಕಾಣ್ತಾ ಇದೆನಾ ಡ್ರಾಯಿಂಗ್? ಇನ್ನು ಸ್ವಲ್ಪ ಮುಂದೆ ಬನ್ನಿ ಬೇಕಂದ್ರೆ. ನೋಡಿ, ಇದು ವೆಸ್ಟ್ ಫೇಸಿಂಗ್ ರೋಡ್ ಇದೆ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನೋಡಿ, ನಮ್ಮ ಚಾನಲ್ ನಲ್ಲಿ ಹೇಳಿದ ಹಾಗೆ ಇಲ್ಲಿ 3 ಅಥವಾ 4ನೇ ಭಾಗದಲ್ಲಿ ಮೇನ್ ಡೋರ್ ಕೊಟ್ಟಿದ್ದೀನಿ. ಆನಂತರ ಇಲ್ಲಿ ಪೂಜಾ ರೂಮ್ ಬಂದಿದೆ. ಪೂಜಾ ರೂಮ್ಗೆ ಒಂದು ಚಿಕ್ಕ ವೆಂಟಿಲೇಷನ್ ಬಂದಿದೆ. ಇಲ್ಲಿ ಕಿಚನ್ಗೆ ಸಿಂಕ್ ಈಶಾನ್ಯ ಮೂಲೆಯಲ್ಲಿ ಬಂದಿದೆ. ಅಡಿಗೆ ಮನೆ ಈಶಾನ್ಯ ಮೂಲೆಯಲ್ಲಿ ಬಂದಿದೆ. ಆಮೇಲೆ ಇಲ್ಲಿ ಗ್ಯಾಸ್ ಸ್ಟವ್ ಹಾಗೂ ಇಲ್ಲಿ ಒಂದು ರುಬ್ಬ ಒಳ್ಳು, ಏನ್ ಸರ್ ನೀವೇನಂತೆ, ಕಲ್ಲು ಒಳಕಲ್ಲು. ಈ ಸಿಂಕ್ಗೆ ಇಲ್ಲಿ ವಿಂಡೋ ಕೊಟ್ಟಿದ್ದೀನಿ. ಹಾಗೂ ಈ ಒಂದು ಕಿಚನ್ಗೆ ಪ್ಯಾಸೇಜ್ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ನೇರವಾಗಿ ಇಲ್ಲೊಂದು ಕಿಟಕಿ ಹಾಗೂ ಇಲ್ಲೊಂದು ಡಬಲ್ ಕಿಟಕಿ ಕೊಟ್ಟಿದ್ದೀನಿ. ಓಕೆನಾ? ಇಲ್ಲಿ 3 ಅಡಿ ಬೈ 8 ಇಂಚ್ ಬಿಟ್ಟು ಜಾಗವನ್ನು ಬಿಟ್ಟು ಸಂಪ್ ಬರಬೇಕು. ಸಂಪು 4 ಅಡಿ ಹಾಗೂ 7 ಅಡಿ ಈ ಒಂದು ಮೆಜರ್ಮೆಂಟ್ ಅಲ್ಲಿ ಸಂಪ್ ಬರುತ್ತೆ. ಹಾಗೂ ದಕ್ಷಿಣ ದಿಕ್ಕಲ್ಲಿ ಒಂದು ಸ್ಟೋರ್ ರೂಮ್ ಮಾಡಿದ್ದೀನಿ. ಸ್ಟೋರ್ ರೂಮ್ ಒಳಗಡೆ ಸೆಲ್ಫ್ ಬಂದಿದೆ. ನೋಡಿ, ಸ್ಟೋರ್ ರೂಮ್ ಡೋರ್ ಅಪೋಸಿಟ್, ಮತ್ತೆ ಉತ್ತರಕ್ಕೆ ಒಂದು ಮೇನ್ ಡೋರ್, ದ್ವಾರ ಬಾಗಿಲು. ಅರ್ಥ ಆಯ್ತಾ? ಈ ದ್ವಾರ ಬಾಗಿಲಿಗೆ ನೇರವಾಗಿ ಒಂದು ಉತ್ತರ ದಿಕ್ಕಿಗೆ ಕಾಂಪೌಂಡ್, ಮೇನ್ ಗೇಟ್ ಕಾಂಪೌಂಡ್. ಈ ಒಂದು ಪೂರ್ವ ದಿಕ್ಕಿಗೆ ಒಂದು ಮೇನ್ ಡೋರ್ ಅಪೋಸಿಟ್ ಒಂದು ಕಾಂಪೌಂಡ್ ಗೇಟ್ ಈ ರೀತಿ ಇದೆ. ಮತ್ತೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಒಂದು ಸೆಲ್ಫ್. ಈ ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲೊಂದು ವೆಂಟಿಲೇಷನ್ ಹಾಗೂ ಈ ಮಾಸ್ಟರ್ ಬೆಡ್ರೂಮ್ ಮೇನ್ ಡೋರ್ಗೆ ಒಂದು ನೇರವಾಗಿ ಒಂದು ಕಿಟಕಿ, ಡಬಲ್ ಕಿಟಕಿ. ಸೇಮ್ ಅದೇ ರೀತಿ ಇದು ಗೆಸ್ಟ್ ಬೆಡ್ರೂಮ್ ಅಂತ ತಿಳ್ಕೊಳ್ಳಿ, ಹಾಗೂ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು ಸೆಲ್ಫ್ ಬರುತ್ತೆ. ಈ ಮೇನ್ ಡೋರ್ ಬೆಡ್ರೂಮ್ ಡೋರ್ ಅಪೋಸಿಟ್ ಒಂದು ಮತ್ತೆ ಡಬಲ್ ಕಿಟಕಿ. ಇದರ ಹಿಂದ್ಗಡೆ ನೋಡಿ, ಇಲ್ಲಿ ಪಿಟ್ ಬರುತ್ತೆ. ಓಕೆನಾ? 3x3 ಇಂದ ಪಿಟ್ ಬರುತ್ತೆ. ಈ ವಾಯುಮೂಲೆಗೆ ಟಾಯ್ಲೆಟ್ ಬಾತ್ರೂಮ್ ನಾವು ಕೊಟ್ಟಿದ್ದೀವಿ ಇಲ್ಲಿ. ಹಾಗೂ ಈ ಟಾಯ್ಲೆಟ್ ಬಾತ್ರೂಮ್ 8 ಅಡಿ ಉದ್ದ ಹಾಗೂ 4 ಅಡಿ 1 ಇಂಚ್ ಅಗಲ ಇದೆ. ಇದ್ರ ಪಕ್ಕದಲ್ಲೇ ಡ್ರೆಸ್ಸಿಂಗ್ ರೂಮ್ ಇದೆ. ಹಾಗೂ ಇದಕ್ಕೊಂದು ಡೋರ್ ಇದೆ. ನೋಡ್ರಿ ವೀಕ್ಷಕರೇ, ಒಳಗಡೆ ಯಾವುದೇ ರೀತಿ ಒಂದು ಕುತ್ತಿಲ್ಲ. ನೋಡ್ರಿ, ಡೋರ್ ಅಪೋಸಿಟ್ಗೆ ಡೋರ್, 2 ಡೋರ್ ಇದೆ, ಸಮವಾಗಿದೆ. ಈ 2 ಡೋರ್ ಅಪೋಸಿಟ್ಗೆ ಒಂದು ಕಿಟಕಿ ಇದೆ. ಮತ್ತೆ ಇಲ್ಲಿ ನೋಡಿ, ಮೇನ್ ಡೋರ್, ಉತ್ತರಕ್ಕೆ ಮೇನ್ ಡೋರ್. ಈ ಡೋರ್ ಅಪೋಸಿಟ್ಗೆ ಸ್ಟೋರ್ ರೂಮ್ ಡೋರು, ಇದರ ಅಪೋಸಿಟ್ ಒಂದು ಕಿಟಕಿ. ನೋಡಿ, ಯಾವುದೇ ರೀತಿ ಒಂದು ಕುತ್ತಿಲ್ಲ. ನೋಡಿ, ಇಲ್ಲಿ ಒಂದು ಬಾತ್ರೂಮ್ 2 ಡೋರ್ ಇದೆ. ಈ 2 ಡೋರ್ ಅಪೋಸಿಟ್ ನೇರವಾಗಿ ಒಂದು ಚಿಕ್ಕ ಕಿಟಕಿ, ಸಿಂಗಲ್ ವಿಂಡೋ ಈ ರೀತಿ ಬರುತ್ತೆ. ಆಮೇಲೆ ಇಲ್ಲಿ ಹೊರಗಡೆಯಿಂದ ನಾನು ಉತ್ತರ ದಿಕ್ಕಿನಲ್ಲಿ 5 ಅಥವಾ 6ನೇ ಸ್ಥಾನದಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳಿ ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋ ನಂಬರ್ 14 ಒಂದ್ಸಲ ನೋಡ್ಕೊಳ್ಳಿ ನೀವು. ಮನೆ ಹೊರಗಡೆಯಿಂದ ಈ ಮೂಲೆಯಿಂದ ಇಲ್ಲಿವರೆಗೂ 17 ಅಡಿ 4 ಇಂಚ್ ಬರುತ್ತೆ. ಈ 17 ಅಡಿ 4 ಇಂಚ್ ಆದ ನಂತರ ನಿಮಗೆ ಉತ್ತರ ದಿಕ್ಕಿನಲ್ಲಿ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಡೈಮೆನ್ಷನ್ ಬಂದ್ಬಿಟ್ಟು 3 ಅಡಿ 6 ಇಂಚ್ ಬರುತ್ತೆ. ಇಲ್ಲಿ ಸಂಪು ಬರುತ್ತೆ. ಸಂಪು ಸಹ ಇಲ್ಲಿ ಈ ಮೂಲೆಯಿಂದ 3 ಅಡಿ 8 ಇಂಚ್ ಬಿಟ್ಟು ಅದಾದ ನಂತರ ನೀವು ಸಂಪನ್ನು ನಿರ್ಮಾಣ ಮಾಡ್ಕೋಬೇಕು. ಈ ಪಶ್ಚಿಮ ದಿಕ್ಕಲ್ಲಿ 5 ಅಡಿ ಕಾಂಪೌಂಡ್ ಇದೆ. ಪೂರ್ವ ದಿಕ್ಕಲ್ಲಿ 10 ಅಡಿ ಕಾಂಪೌಂಡ್ ಇದೆ. ಉತ್ತರ ದಿಕ್ಕಲ್ಲಿ 10 ಅಡಿ ಕಾಂಪೌಂಡ್. ದಕ್ಷಿಣ ದಿಕ್ಕಲ್ಲಿ ಕೇವಲ 3 ಅಡಿ ಕಾಂಪೌಂಡ್ ಮಾಡಿದ್ದೀವಿ. ಏನ್ ಸರ್? ನೆಕ್ಸ್ಟ್ ನೋಡಿ, ಈಗ ಗ್ರೌಂಡ್ ಫ್ಲೋರ್ ಪ್ಲಾನ್ ಆಯ್ತು. ಈಗ ಫಸ್ಟ್ ಫ್ಲೋರ್ ಪ್ಲಾನ್ ಅಂದ್ರೆ ಮನೆ ಮೇಲೆ, ಟೆರೆಸ್ ಮೇಲೆ. ಸರ್, ನಮಗೆ ಸಿಂಗಲ್ ರೂಮ್ ಬೇಕಂತ ಹೇಳಿದ್ರು. ಸಿಂಗಲ್ ರೂಮ್ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಏನು ನೈಋತ್ಯ ಮೂಲೆಯಲ್ಲಿ ಒಂದು ಕೊಟ್ಟಿದ್ದೀವಿ. ಅದ್ರ ಒಳಗಡೆ ಒಂದು ಸೆಲ್ಫ್. ಆಮೇಲೆ ಇಲ್ಲಿ ಮೇನ್ ಡೋರ್ ಅಪೋಸಿಟ್ ಒಂದು ಕಿಟಕಿ. ಆಮೇಲೆ ಸುಮಾರು ಜನ ಈ ಮೇನ್ ಡೋರ್, ಈ ಒಂದು ಟೆರೆಸ್ ಮೇಲೆ ಸಿಂಗಲ್ ಬೆಡ್ರೂಮ್ ಅಥವಾ ಸಿಂಗಲ್ ರೂಮ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮುಂದ್ಗಡೆ ಅಥವಾ ಇಲ್ಲಿ ಪಕ್ಕದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂತಾರೆ. ಆ ರೀತಿ ಮಾಡ್ಕೋಬಾರದು, ತಪ್ಪಾಗುತ್ತೆ. ನಾವೇನ್ ಮಾಡಿದ್ವಿ ನೋಡಿ, ಇಲ್ಲೆಲ್ಲ ಖಾಲಿ ಕೊಟ್ಟಿದ್ದೀವಿ. ಇದೆಲ್ಲ ಮೇಲೆ ಟೆರೆಸ್ ಖಾಲಿ, ಎಲ್ಲ ಖಾಲಿ. ಇಲ್ಲಿ ವಾಯುಮೂಲೆಯಲ್ಲಿ ಮತ್ತೆ ನೇರವಾಗಿ ಮೇಲೆ ಒಂದು ಟಾಯ್ಲೆಟ್ ಬಾತ್ರೂಮ್, ಡ್ರೆಸ್ಸಿಂಗ್ ರೂಮ್ ಅಟ್ಯಾಚ್ ಕೊಟ್ಟಿದ್ದೀವಿ. ಓಕೆನಾ? ಇಷ್ಟರಿಗೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಇದು ಗೇಟು, ಇಲ್ಲಿ ಕೆಳಗಿಂದು ಗೇಟ್, ಇದು ಗ್ರೌಂಡ್ ಫ್ಲೋರ್ ಕಾಂಪೌಂಡ್ ಗೇಟ್. ನೆಕ್ಸ್ಟ್ ನೋಡಿ, ಇದು ಈ ಮನೆ ಪ್ಲಾನ್ಗೆ ಪ್ಲಿಂತ್ ಬೀಮ್ ಡ್ರಾಯಿಂಗ್. ಇದು ನೋಡಿ, ಈ ರೀತಿ ಮೆಜರ್ಮೆಂಟ್ ಬರುತ್ತೆ. ಪ್ಲಿಂತ್ ಬೀಮ್ ಅರ್ಥ ಆಯ್ತಾ? ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ.
ನೆಕ್ಸ್ಟ್ ಕಾಲಮ್ ಸೈಜ್ ನೋಡಿ, ಕಾಲಮ್ಸ್ ಎಲ್ಲೆಲ್ಲಿ ಯಾವ್ಯಾವ ಸೈಜ್ ಅಲ್ಲಿ ಬರಬೇಕು ನೋಡಿ. ಕಾಲಮ್ ಸೈಜ್ ಅಲ್ಲಿ ಕೊಟ್ಟಿದ್ದೀನಿ 9 ಇಂಚು ಆಗಲ್ಲ, 1 ಅಡಿ ಉದ್ದ ಅಂದ್ರೆ 12 ಇಂಚು ಉದ್ದ. ಈ ರೀತಿ 1 2 3 4 4 4 4 12 ಕಾಲಮ್ಸ್ ಬರ್ತವೆ ಈ ಮನೆಗೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಇದು ಪಾಯದ್ದು ಬೇಸ್ಮೆಂಟ್ ಏನಿದೆಯಲ್ಲ, ಸೈಜ್ ಕಲ್ಲಿಂದ ಪಾಯ ಬೇಸ್ಮೆಂಟ್ ಅಂತಾರೆ, ಕೆಲವರು ಫೌಂಡೇಶನ್ ಅಂತ ಹೇಳ್ತಾರೆ. ಅದರದ್ದು ಇದು ಡ್ರಾಯಿಂಗ್ ಈ ರೀತಿ ಬರುತ್ತೆ. ಮಧ್ಯದಲ್ಲಿ ಏನಾದ್ರೂ ಕಲ್ಲು ಬಂಡೆ ಏನಾದ್ರೂ ಇಲ್ಲ ಅಂದಾಗ ಈ ಕಾಲಮ್ಸ್ ನೀವು ನಿರ್ಮಾಣ ಮಾಡ್ಕೋಬಹುದು ಈ ರೀತಿ. ಓಕೆನಾ. ಸೇಮ್ ಅದೇ ರೀತಿ ಕಾಂಪೌಂಡ್ ಸಹ ನಿರ್ಮಾಣ ಮಾಡ್ಕೋಬಹುದು. ಇಷ್ಟು ಈ ಮನೆಗೆ ಪ್ಲಾನಿಂಗ್. ನೋಡಿ ಸೈಟ್ ತೋರಿಸಿ ಒಂದ್ಸಲ. ನೋಡಿ ಇದೇ ಸೈಟು. ಇಲ್ಲಿ ಪಶ್ಚಿಮಕ್ಕೆ ರೋಡ್ ಇದೆ, ಮೇನ್ ರೋಡು. ಈ ಪಶ್ಚಿಮ ಮೇನ್ ರೋಡ್ ಇದ್ದೆ ಈ ಪ್ಲಾನು. ಇಲ್ಲಿ ತೋರಿಸಿ ಸೈಟು. ಸರ್ ಸೈಟ್ ಎಷ್ಟು ಇದೆ ಸರ್ ಇದು ಮೆಜರ್ಮೆಂಟ್ ಕ್ಲೀನ್ ಮಾಡಿಸಿದ್ದು? ಒಂದು 30-40 ಇದೆ. ಅಲ್ಲ, ಅಲ್ಲಿಂದ ಇಲ್ಲಿಗೆ ಹಿಂಗೆ ಉತ್ತರ ದಕ್ಷಿಣ 25 ಇದೆ, ಪೂರ್ವ ಪಶ್ಚಿಮ ಒಂದು 30 ಇದೆ. ಈಗ ಕ್ಲೀನ್ ಮಾಡಿಸಿದ ಎಷ್ಟಾಯ್ತಾ ನೀವು? ನೋಡಿ ಇದೇ ಸೈಟ್ಗೆ ನಾವೀಗ ಪ್ಲಾನಿಂಗ್ ಕೊಟ್ಟಿದ್ದೇವೆ. ನಿಮಗೂ ಏನಾದರೂ ನಮ್ಮಿಂದ ಪ್ಲಾನ್ ಬೇಕಂದ್ರೆ ನೀವು ಪಡಿಬಹುದು. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ನಾವು ಪ್ಲಾನ್ ಕೊಡ್ತೀವಿ. ಓಕೆನಾ. ನಮಸ್ಕಾರ.